ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ರೀತಿಯಲ್ಲಿ ತನಿಖೆ ಆಗಬೇಕು, ಸಾವಿರಾರು ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಮೊದಲು ಚಿನ್ನಯ್ಯ ಬಂದಾಗ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲೂ ಕೂಡ ಈ ವಿಚಾರ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಯಾರು ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಸತತವಾಗಿ ಹೋರಾಟ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಬೇಕು, ಅದು ಕೂಡ ಪ್ರಣವ್ ಮೊಹಂತಿ ಅವರೇ ಅದರ ನೇತೃತ್ವ ವಹಿಸಬೇಕು ಅಂತ ಆಗ್ರಹಿಸಿ ಹೋರಾಟಗಳನ್ನ ಮಾಡಿದ್ರು. ಆ ಹೋರಾಟಗಾರರೇ, ಚಿನ್ನಯ್ಯ ಸೇರಿದಂತೆ ಆ ಹೋರಾಟಗಾರರೇ ಕಂಪ್ಲೀಟ್ ಆಗಿ ಈ ಪ್ರಕರಣದಲ್ಲಿ ಈಗ ಉಲ್ಟಾ ಹೊಡೆದಿದ್ದಾರೆ. ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಯಾರು ಈ ಕೇಸನ್ನ ದಾಖಲು ಮಾಡಿದ್ರೋ ಆ ಕೇಸನ್ನ ಕಂಪ್ಲೀಟ್ ಆಗಿ ವಜಾ ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಬಹುತೇಕ ಮಾಧ್ಯಮಗಳಲ್ಲಿ ಈ ವಿಚಾರವನ್ನ ಗಮನಿಸಿದ್ರಿ. ಬುರುಡೆ ಗ್ಯಾಂಗ್ಗೆ ಭಯ ಶುರುವಾಗ್ಬಿಟ್ಟಿದೆ. ತಾವೇ ತೋಳಿದ ಹಳ್ಳಕ್ಕೆ ತಾವೇ ಬೀಳುವಂತ ಭಯ ಶುರುವಾಗಿದೆ. ಹಾಗಾಗಿ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾವೆಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ. ಬಟ್ ಹೈಕೋರ್ಟ್ ನಲ್ಲಿ ಈ ಅರ್ಜಿನ ಪುರಸ್ಕರಿಸಿದ ಬಳಿಕ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ರು. ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ನಿಮ್ಮ ತನಕ ತಲುಪಿಸುವ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಹೈಕೋರ್ಟ್ ಕಟಕಟೆಯಲ್ಲಿ ಒಬ್ಬ ಸ್ವಾಮೀಜಿಯ ಹೆಸರು ಕೂಡ ಉಲ್ಲೇಖ ಆಗಿದೆ. ಮೋಸ್ಟ್ಲಿ ನೀವೆಲ್ಲೂ ಕೂಡ ಸ್ವಾಮೀಜಿ ಯಾರು, ಅವರ ಹೆಸರು ಉಲ್ಲೇಖ ಆಗಿದ್ರ ಬಗ್ಗೆ ಸುದ್ದಿಗಳನ್ನ ಯಾವ ಮಾಧ್ಯಮಗಳಲ್ಲೂ ಕೂಡ ಬಿತ್ತರಿಸಿಲ್ಲ. ಹಾಗಾಗಿ ನಿಮ್ಮ ಗಮನಕ್ಕೂ ಕೂಡ ಇರೋದಿಲ್ಲ. ಬಟ್ ಹೈಕೋರ್ಟ್ ಕಟಕಟೆಯಲ್ಲಿ ಆ ಸ್ವಾಮೀಜಿಯ ಹೆಸರು ಪ್ರಸ್ತಾಪ ಆಗಿದೆ. ಯಾರವರು, ಅವರ ಪಾತ್ರ ಏನು, ಯಾವ ಕಾರಣಕ್ಕೆ ಅವರ ಹೆಸರು ಉಲ್ಲೇಖ ಆಯಿತು, ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ನ್ಯೂಸ್ ಬೀಟ್ ಲೈವ್ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವುಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಸುದ್ದಿಗಳು ಸಿಗೋದಕ್ಕೆ ಶುರುವಾಯಿತು, ಆರೋಪಗಳು ಕೇಳೋದಕ್ಕೆ ಸಿಕ್ತೋ, ಆಗಿನಿಂದಲೂ ಕೂಡ ನ್ಯೂಸ್ ಬೀಟ್ ಲೈವ್ ಪ್ರಾಮಾಣಿಕವಾಗಿ ಈ ಸುದ್ದಿಯ ಬೆನ್ನಹತ್ತಿ ಒಂದಷ್ಟು ದಾಖಲಾತಿಗಳನ್ನ ಕಲೆ ಹಾಕೋ ಮೂಲಕ ಪ್ರಾಮಾಣಿಕ ವರದಿಯನ್ನ ನಿಮ್ಮ ಮುಂದೆ ಮಾಡುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಗೆ ಈಗ ಸ್ವಾಮೀಜಿ ಹೆಸರು ಉಲ್ಲೇಖ ಆಯಿತು ಅಂತ ಹೇಳ್ತಾ ಇದ್ದೀವಲ್ಲ, ಆ ಸ್ವಾಮೀಜಿಯನ್ನ ಈ ಹಿಂದೆ ಬುರುಡೆ ಗ್ಯಾಂಗ್ ಅಂತ ಏನ್ ಬೆಂಬಲಿಸಲಾಗ್ತಾ ಇದೆ, ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ಗಿರೀಶ್ ಮಠನವರ್ ಇವರೆಲ್ಲರೂ ಕೂಡ ಸೇರಿ ಒಬ್ಬ ಸ್ವಾಮೀಜಿಯವರನ್ನ ಈ ಹಿಂದೆಯೇ ಭೇಟಿ ಹಾಕಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಆ ಕುರಿತ ವರದಿಯನ್ನ ಕೂಡ ನ್ಯೂಸ್ ಬಿಟ್ ಲೈವ್ ನಿಮ್ಮ ಮುಂದೆ ಇಟ್ಟಿತ್ತು. ಬಹುತೇಕ ಜನ ಆ ವರದಿಯನ್ನ ನೋಡಿದ್ದೀರಿ. ಜೊತೆಗೆ ಯಾರಾದ್ರೂ ನೋಡಿಲ್ಲ ಅಂದ್ರೂ ಕೂಡ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಖಂಡಿತ ಹೋಗಿ ಲಿಂಕ್ ಅನ್ನ ಓಪನ್ ಮಾಡಿ ವಿಡಿಯೋನ ಕೂಡ ನೀವು ಗಮನಿಸಬಹುದು. ಈಗ ಇಡೀ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾ ಇದ್ದಾರಲ್ಲ, ಆ ಗ್ಯಾಂಗ್ನವರು, ನಾವು ಬುರುಡೆ ಗ್ಯಾಂಗ್ ಅಂತ ಪದ ಬಳಕೆ ಮಾಡಲ್ಲ ಬಿಡಿ, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದವರು, ಜೊತೆಗೆ ಈ ಅಸಹಜ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೋರಾಟ ಮಾಡಿದವರು, ಅಷ್ಟೂ ಜನ ಸೇರಿ ಒಬ್ಬ ಸ್ವಾಮೀಜಿಯವರನ್ನ ಭೇಟಿಯಾದ್ರು. ಕೆಲ ಗಂಟೆಗಳ ಕಾಲ ಸುದೀರ್ಘವಾಗಿ ಅವರ ಜೊತೆಗೆ ಚರ್ಚೆ ಮಾಡಿದ್ರು. ಯಾವೆಲ್ಲ ವಿಚಾರಗಳು ಆ ಹೊತ್ತಲ್ಲಿ ಚರ್ಚೆ ಆಯಿತು ಅನ್ನೋದನ್ನ ಕೂಡ ಈ ಹಿಂದಿನ ವಿಡಿಯೋದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದೀವಿ. ಆ ಕುರಿತ ಮಾಹಿತಿನ ಪಡೆದುಕೊಳ್ಳಿ. ಮುಂದುವರೆದು ಈಗ ಮತ್ತೆ ನಾವು ಕೋರ್ಟ್ ಕಟಕಟೆಯಲ್ಲಿ ಆ ಸ್ವಾಮೀಜಿ ಹೆಸರು ಉಲ್ಲೇಖ ಆಯಿತು ಅಂತ ಹೇಳ್ತಾ ಇದ್ವಲ್ಲ, ಅಸಲಿ ವಿಚಾರಕ್ಕೆ ನಾವೀಗ ಬರೋಣ. 4 ಅರ್ಜಿದಾರರಾದ ಗಿರೀಶ್ ಮಠನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಹಾಗೂ ವಿಠಲ್ ಗೌಡ ಪರ ವಕೀಲ ಬಾಲನ್ ಅವರು ಹಾಜರಾಗ್ತಾರೆ ಕೋರ್ಟ್ಗೆ. ಇದೇ ವೇಳೆ ದೀಪಕ್ ಕೋಸ್ಲಾ ಎಂಬ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಆನ್ಲೈನ್ ಮೂಲಕ ಕೂಡ ಹಾಜರಾಗಿರ್ತಾರೆ. ಪ್ರಮುಖವಾಗಿ ಬಾಲನ್ ಅರ್ಜಿದಾರರ ಪರ ಈಗಾಗಲೇ 9 ನೋಟಿಸ್ ಅನ್ನ ನೀಡಿದ್ರು. ಇದಕ್ಕೆಲ್ಲ ನಾವು ವಿಚಾರಣೆಗೆ ಹಾಜರಾಗಿದ್ದೀವಿ ಅಂತ ಈ ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ. ಆದ್ರೆ ಈಗ 10ನೇ ಬಾರಿ ಕೂಡ ನೋಟಿಸ್ ನೀಡಿದ್ದಾರೆ ಅಂತ ವಾದವನ್ನ ಮೊದಲು ಪ್ರಾರಂಭ ಮಾಡ್ತಾರೆ. ಈ ವೇಳೆ ಯೂಟ್ಯೂಬರ್ ಒಬ್ಬರ ಪರವಾಗಿ ಹಾಜರಾಗಿದ್ದ ದೀಪಕ್ ಕೋಸ್ಲಾ ಈ ಪ್ರಕರಣವನ್ನ ದಾಖಲು ಮಾಡಿರೋದೇ ಕಾನೂನು ಬಾಹಿರ ಅಂತ ವಾದ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿರುವಂತಹ ಎಎಸ್ಪಿಪಿ ಜಗದೀಶ್ ಅವರು 2ನೇ ಬಾರಿ ನ್ಯಾಯಾಧೀಶರ ಮುಂದೆ ದಾಖಲಿಸಿದ್ದ ಹೇಳಿಕೆಯ ಪ್ರತಿಯನ್ನ ನೀಡಿ, ಇದನ್ನ ನೀಡಿದ ಬಳಿಕ ನ್ಯಾಯಾಲಯ ಈ ಪ್ರಕರಣಕ್ಕೆ ತಡೆಯನ್ನ ನೀಡಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಬಾಲನ್ ಅವರು ತಮ್ಮ ವಾದವನ್ನ ಪ್ರಾರಂಭ ಮಾಡ್ತಾರೆ. ಇದು 2ನೇ ಬಾರಿ ಕೊಟ್ಟಿರುವಂತಹ ಹೇಳಿಕೆ. ಮೊದಲು ಕೇಸ್ ದಾಖಲಾದಾಗ ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ದಯವಿಟ್ಟು ಅದನ್ನ ಪರಿಗಣಿಸಬೇಕು ಅಂತ ಕೋರ್ಟ್ ಮುಂದೆ ಮನವಿ ಮಾಡಿಕೊಳ್ತಾರೆ. ಇದೇ ಸಂದರ್ಭದಲ್ಲಿ ನೆಕ್ಸ್ಟ್ ಜಗದೀಶ್ ಅವರು ಮತ್ತೊಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ. 4 ಚಿನ್ನಯ್ಯನನ್ನ ದೂರು ಕೊಡುವಂತೆ ಪ್ರೇರಣೆ ಕೊಟ್ಟಿದ್ದಾರೆ, ಆತನ ಮೇಲೆ ಒತ್ತಡ ಹಾಕಿದ್ದಾರೆ, ಅವಶ್ಯಕತೆ ಇದ್ರೆ ಅವರು ಜಾಮೀನು ಪಡೆದುಕೊಳ್ಳಿ ಬಿಡಿ ಅನ್ನೋ ರೀತಿಯಲ್ಲಿ ಈ ವಿಚಾರವನ್ನ ಕೂಡ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಎಎಸ್ಪಿಪಿ ಜಗದೀಶ್ ಅವರು ಮುಂದಾಗ್ತಾರೆ.
ಈಗ ಅಸಲಿ ವಿಚಾರಕ್ಕೆ ಬರೋಣ. ಮೊದಲೇ ಹೇಳದ್ನಲ್ಲ, ಒಬ್ಬ ಮಠಾಧೀಶರ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಯ್ತು, ಸ್ವಾಮೀಜಿಯವರ ಹೆಸರು ಕೂಡ ಉಲ್ಲೇಖ ಆಯ್ತು. ಯಾರವರು, ಯಾಕವರ ಹೆಸರು ಉಲ್ಲೇಖ ಆಯ್ತು ಅನ್ನೋದನ್ನ ಈಗ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಂತಹ ಕೋರ್ಟ್ ಇದೇ ಸಂದರ್ಭದಲ್ಲಿ ದೀಪಕ್ ಕೋಸ್ಲಾ, ಒಬ್ಬ ಯೂಟ್ಯೂಬರ್ ಪರವಾಗಿ ಅವರು ಕೂಡ ಜಾಯಿನ್ ಆಗಿರ್ತಾರಲ್ಲ, ಅವರು ಕೂಡ ಒಂದಷ್ಟು ವರ್ಷನ್ ಅನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಪರಾಧಿಕ ಒಳಸಂಚು ಮಾಡಿರೋದು ಇದರಲ್ಲಿ ಕಂಡು ಬರುತ್ತೆ. ಇವರೆಲ್ಲ ಕೂಡ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ರು, ಅವ್ರಿಗೂ ಬೇಕಾದ್ರೆ ನೋಟಿಸ್ ಕೊಡ್ಲಿ ಅಂತ ಹೇಳ್ತಾರೆ. ಕೇವಲ ಒಂದು ಬಾರಿ ಅಲ್ಲ, ಸುಮಾರು ಮೂರು ಬಾರಿ ನಿರ್ಮಲಾನಂದನಾಥ ಶ್ರೀಗಳ ಹೆಸರನ್ನ ಸುಪ್ರೀಂ ಕೋರ್ಟ್ ವಕೀಲ ದೀಪಕ್ ಕೋಸ್ಲಾ ಅವರು ಇದೇ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ, ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರ. ಈ ಮೂಲಕ ನಿಮ್ಮ ನ್ಯೂಸ್ ಬಿಟ್ ಲೈವ್ ಈ ಹಿಂದೆ ಮಾಡಿತ್ತಲ್ಲ ವರದಿ, ಆ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇದೇ ಅಂಶಗಳು ಉಲ್ಲೇಖ ಮಾಡದಂತಾಗುತ್ತೆ. ಅದನ್ನ ನೀವು ಗಮನಿಸಿದ್ರೆ ಅರ್ಥ ಆಗ್ಬಿಡುತ್ತೆ. ಈಗ ಈ ಗ್ಯಾಂಗ್ ಕಂಪ್ಲೀಟ್ ಆಗಿ ಭೇಟಿ ಆಗಿರೋದು ನಿರ್ಮಲಾನಂದನಾಥ ಶ್ರೀಗಳನ್ನ ಅನ್ನೋದು ಈ ಮೂಲಕ ಚರ್ಚೆಗೆ ಬಂದಂತಾಗ್ತಾ ಇದೆ. ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ತಾನೆ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಈಗ ಬಾಲನ್ ಅವರು ಹೇಳಿದ್ರಲ್ಲ, ನಮ್ಮ ಕಕ್ಷಿದಾರರಿಗೆ, ಅಂದ್ರೆ ಅವ್ರು ಯಾರೆಲ್ಲ ಗ್ಯಾಂಗ್ ಅಲ್ಲಿ ಇದ್ರಲ್ಲ ಅವ್ರಿಗೆಲ್ಲ ಪದೇ ಪದೇ ನೋಟಿಸ್ಗಳನ್ನ ಕೊಡ್ತಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ, ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಕೂಡ. 9 ಬಾರಿ ನೋಟಿಸ್ ಕೊಟ್ಟಿದ್ರು, ವಿಚಾರಣೆ ಫೇಸ್ ಮಾಡಿದ್ದಾರೆ. ಈಗ 10ನೇ ಬಾರಿ ಕೊಡಲಾಗಿದೆ. ಹಾಗಾಗಿ ಬೇಸತ್ತಿದ್ದಾರೆ ಕಕ್ಷಿದಾರರು ಅನ್ನುವಂತಹ ವಿಚಾರವನ್ನ ಬಾಲನ್ ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಪ್ರಶ್ನೆ ಮಾಡುತ್ತೆ, 10 ಬಾರಿ ನೋಟಿಸ್ ನೀಡಿರೋದು ಯಾಕೆ ಅಂತ SITನ ಬಹಳ ಕಾರವಾಗಿ ಕೋರ್ಟ್ ಇಲ್ಲಿ ಪ್ರಶ್ನೆ ಮಾಡಿತು. ಅಲ್ಲದೆ ಮುಂದಿನ ವಿಚಾರಣೆ ತನಕ ಯಾವುದೇ ರೀತಿಯ ಕಿರುಕುಳವನ್ನ ದೂರುದಾರರಿಗೆ ಕೊಡಬಾರದು ಅಂತ ಈ ಪ್ರಕರಣವನ್ನ ನವೆಂಬರ್ 12ಕ್ಕೆ ಮುಂದಕ್ಕೆ ಹಾಕಿದೆ. ಒಟ್ನಲ್ಲಿ ನಿಮ್ಮ ನ್ಯೂಸ್ ಬಿಟ್ ಲೈವ್ ಹೇಳಿದಂತೆ ಈ ಪ್ರಕರಣದಲ್ಲಿ ಇಡೀ ಗ್ಯಾಂಗ್ ಒಬ್ಬ ಪ್ರಖ್ಯಾತ ಸ್ವಾಮೀಜಿಗಳನ್ನ ಭೇಟಿಯಾಗಿದ್ರು ಅಂತ ಹೇಳಿದ್ವಲ್ಲ, ಆ ಸ್ವಾಮೀಜಿ ಬೇರೆ ಯಾರು ಅಲ್ಲ, ನಿರ್ಮಲಾನಂದನಾಥ ಶ್ರೀಗಳು ಅನ್ನೋದು ಬಹಳ ಸ್ಪಷ್ಟವಾಯಿತು. ಕಾರಣ ಈಗ ಅದೇ ವಿಚಾರವನ್ನ ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲರೇ ಕೋರ್ಟ್ ಕಟಕಟೆಯಲ್ಲಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದಲ್ಲ ಅಂತ ಮೂರು ಬಾರಿ ಅವ್ರನ್ನ ಭೇಟಿ ಹಾಕಿದ್ದಾರೆ. ಅವ್ರಿಗೂ ಕೂಡ ನೋಟಿಸ್ ಕೊಡಬೇಕು, ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ಬೇಕು, ಯಾವ ಉದ್ದೇಶಕ್ಕೆ ಭೇಟಿ ಹಾಕಿದ್ರು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ನಿಲುವೇನಾಗಿರುತ್ತೆ, ಆದೇಶ ಏನಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೀವು ಆದೇಶದ ತನಕ ಕಾದು ನೋಡಬೇಕು. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.